ಏನು ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಏನು ನಿನ್ನೆ ಒಂದು ಅಪ್ರಾಪ್ತ ಬಾಯಕ್ಲಿಕ್ಕೆ ಒಂದು ಮರ್ಡರ್ ಆಗಿದೆ. ಅದ್ರ ರಿಲೇಟೆಡ್ ನಿನ್ನೆ ನಾವು ಕೂಲಂಕುಷವಾಗಿ ಹೋಗಿ ಎಲ್ಲ ರೀತಿಯ ಆಯಾಮಗಳಲ್ಲೂ ನಾವು ಇನ್ವೆಸ್ಟಿಗೇಷನ್ನ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ಮಾಡಿದಂಥ ನಂತರದಲ್ಲಿ ನಮಗೆ ಮಾಹಿತಿ ಇರೋದು ಸುಮಾರು ನಿನ್ನೆ 3:30 ನಂತರ ಹುಡುಗಿ ಕಾಣೆಯಾಗಿರುತ್ತೆ. ಕಾಣೆಯಾದಂಥ ಹುಡುಗಿಯನ್ನು ರಾತ್ರಿ ತನಕ ಮನೆಗೆ ಬರದೇ ಇರೋದು ನೋಡಿ ನಂತರದಲ್ಲಿ ಅವರು ಹುಡುಕಾಟ ನಡೆಸಿದಂಥ ಸಂದರ್ಭದಲ್ಲಿ ಮನೆಯಿಂದ ಸುಮಾರು ಒಂದು 200 ಮೀಟರ್ ದೂರದಲ್ಲಿ ಏನು ತೋಟ ಇರುತ್ತೆ ಅಲ್ಲಿ ಹುಡುಗಿಯ ಶವ ಪತ್ತೆಯಾಗಿರುತ್ತೆ. ನಾವೆಲ್ಲ ಇಮಿಡಿಯೇಟಾಗಿ ಕಾರ್ಯಪ್ರವೃತ್ತರಾಗಿ ಎಲ್ಲ ಆಯಾಮಗಳಿಂದ ತನಿಖೆ ಮಾಡಿದ್ದೀವಿ. ಮೇಲ್ನೋಟಕ್ಕೆ ಇದು ಒಂದು ವೈಯಕ್ತಿಕ ದ್ವೇಷಕ್ಕೆ ಮಾಡಿರುವಂತಹ ಕೊಲೆ ಎಂಬುದು ನಾವು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಫರ್ದರ್ PMಗೆಲ್ಲ ನಾವು ಕಳಿಸಿದ್ದೀವಿ. ರಿಪೋರ್ಟ್ಸ್ಗಳಿಗೆಲ್ಲ ಅವೈಟ್ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯಾದಂಥ ಸೆಕ್ಷುವಲ್ ಅಸಾಲ್ಟ್ ಯಾವುದೂ ಆಗಿಲ್ಲ. ಇನ್ನು ಫರ್ದರ್ ಕೆಲವೊಂದು ಲೀಡ್ಸ್ಗಳಿದೆ ಆರೋಪಿ ಬಗ್ಗೆ, ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ. ಹುಡುಗಿ ಬಂದು ಅವರು ಸುಮಾರು 15ರಿಂದ 16 ವರ್ಷ ಹುಡುಗಿ ಇದ್ದಾರೆ. ಅವರು ಡಿಸ್ಕಂಟಿನ್ಯೂಯೇಷನ್ ಮಾಡಿದ್ದಾರೆ ಅಂತ ನಮಗಿರುವಂತಹ ಪ್ರಾಥಮಿಕ ಮಾಹಿತಿ. ಮನೇಲೇ ಇರ್ತಾರೆ. ಜೊತೆಗೆ ಅವರು ಚಿಕ್ಕಮ್ಮನ ಮನೆಯಲ್ಲಿ ಅವರು ವಾಸ ಇರ್ತಾರೆ. ಫರ್ದರ್ ಅವರೆಲ್ಲ ಕೂಲಿ ಕಾರ್ಮಿಕರು ಇರ್ತಾರೆ. ಜೊತೆಗೆ ಅಲ್ಲಿ ಏನೊಂದು ತೋಟನ ನೋಡ್ಕೊಳಕ್ಕೋಸ್ಕರ ಅಲ್ಲಿ ಅವರು ವಾಸ ಮಾಡ್ತಿರ್ತಾರೆ. ತಂದೆ ತಾಯಿಗಳ ಜೊತೆ ಇಲ್ಲ, ಅವರು ತಂದೆ ತಾಯಿ ಜೊತೆಗಿರಲಿಲ್ಲ, ಚಿಕ್ಕಮ್ಮನ ಜೊತೆಗಿರ್ತಾರೆ. ಇದು ಮೇಲ್ನೋಟಕ್ಕೆ ಸ್ಟ್ರ್ಯಾಂಗುಲೇಷನ್ ಇದೆ. ಕುತ್ತಿಗೆ ಭಾಗದಲ್ಲಿ ಸ್ಟ್ರ್ಯಾಂಗುಲೇಷನ್ ಮಾಡಿ ಸಾಯಿಸಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಏನು ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಏನು ನಿನ್ನೆ ಒಂದು ಅಪ್ರಾಪ್ತ ಬಾಯಕ್ಲಿಕ್ಕೆ ಒಂದು ಮರ್ಡರ್ ಆಗಿದೆ. ಅದ್ರ ರಿಲೇಟೆಡ್ ನಿನ್ನೆ ನಾವು ಕೂಲಂಕುಷವಾಗಿ ಹೋಗಿ ಎಲ್ಲ ರೀತಿಯ ಆಯಾಮಗಳಲ್ಲೂ ನಾವು ಇನ್ವೆಸ್ಟಿಗೇಷನ್ನ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ಮಾಡಿದಂಥ ನಂತರದಲ್ಲಿ ನಮಗೆ ಮಾಹಿತಿ ಇರೋದು ಸುಮಾರು ನಿನ್ನೆ 3:30 ನಂತರ ಹುಡುಗಿ ಕಾಣೆಯಾಗಿರುತ್ತೆ. ಕಾಣೆಯಾದಂಥ ಹುಡುಗಿಯನ್ನು ರಾತ್ರಿ ತನಕ ಮನೆಗೆ ಬರದೇ ಇರೋದು ನೋಡಿ ನಂತರದಲ್ಲಿ ಅವರು ಹುಡುಕಾಟ ನಡೆಸಿದಂಥ ಸಂದರ್ಭದಲ್ಲಿ ಮನೆಯಿಂದ ಸುಮಾರು ಒಂದು 200 ಮೀಟರ್ ದೂರದಲ್ಲಿ ಏನು ತೋಟ ಇರುತ್ತೆ ಅಲ್ಲಿ ಹುಡುಗಿಯ ಶವ ಪತ್ತೆಯಾಗಿರುತ್ತೆ. ನಾವೆಲ್ಲ ಇಮಿಡಿಯೇಟಾಗಿ ಕಾರ್ಯಪ್ರವೃತ್ತರಾಗಿ ಎಲ್ಲ ಆಯಾಮಗಳಿಂದ ತನಿಖೆ ಮಾಡಿದ್ದೀವಿ. ಮೇಲ್ನೋಟಕ್ಕೆ ಇದು ಒಂದು ವೈಯಕ್ತಿಕ ದ್ವೇಷಕ್ಕೆ ಮಾಡಿರುವಂತಹ ಕೊಲೆ ಎಂಬುದು ನಾವು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಫರ್ದರ್ PMಗೆಲ್ಲ ನಾವು ಕಳಿಸಿದ್ದೀವಿ. ರಿಪೋರ್ಟ್ಸ್ಗಳಿಗೆಲ್ಲ ಅವೈಟ್ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯಾದಂಥ ಸೆಕ್ಷುವಲ್ ಅಸಾಲ್ಟ್ ಯಾವುದೂ ಆಗಿಲ್ಲ. ಇನ್ನು ಫರ್ದರ್ ಕೆಲವೊಂದು ಲೀಡ್ಸ್ಗಳಿದೆ ಆರೋಪಿ ಬಗ್ಗೆ, ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ. ಹುಡುಗಿ ಬಂದು ಅವರು ಸುಮಾರು 15ರಿಂದ 16 ವರ್ಷ ಹುಡುಗಿ ಇದ್ದಾರೆ. ಅವರು ಡಿಸ್ಕಂಟಿನ್ಯೂಯೇಷನ್ ಮಾಡಿದ್ದಾರೆ ಅಂತ ನಮಗಿರುವಂತಹ ಪ್ರಾಥಮಿಕ ಮಾಹಿತಿ. ಮನೇಲೇ ಇರ್ತಾರೆ. ಜೊತೆಗೆ ಅವರು ಚಿಕ್ಕಮ್ಮನ ಮನೆಯಲ್ಲಿ ಅವರು ವಾಸ ಇರ್ತಾರೆ. ಫರ್ದರ್ ಅವರೆಲ್ಲ ಕೂಲಿ ಕಾರ್ಮಿಕರು ಇರ್ತಾರೆ. ಜೊತೆಗೆ ಅಲ್ಲಿ ಏನೊಂದು ತೋಟನ ನೋಡ್ಕೊಳಕ್ಕೋಸ್ಕರ ಅಲ್ಲಿ ಅವರು ವಾಸ ಮಾಡ್ತಿರ್ತಾರೆ. ತಂದೆ ತಾಯಿಗಳ ಜೊತೆ ಇಲ್ಲ, ಅವರು ತಂದೆ ತಾಯಿ ಜೊತೆಗಿರಲಿಲ್ಲ, ಚಿಕ್ಕಮ್ಮನ ಜೊತೆಗಿರ್ತಾರೆ. ಇದು ಮೇಲ್ನೋಟಕ್ಕೆ ಸ್ಟ್ರ್ಯಾಂಗುಲೇಷನ್ ಇದೆ. ಕುತ್ತಿಗೆ ಭಾಗದಲ್ಲಿ ಸ್ಟ್ರ್ಯಾಂಗುಲೇಷನ್ ಮಾಡಿ ಸಾಯಿಸಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ.